ಎಲ್ಲರೂ ಶಾಂತರಾಗ್ರಿ. ನಾನು ಲೋಕೋಪಯೋಗಿ ಇಲಾಖೆ AEE ಈ ಹಂದಿಗೊಂದು ಗ್ರಾಮಕ್ಕೆ ನಮ್ಮ ಇಲಾಖೆಯಿಂದ ಸಂಪರ್ಕಿಸುವಂಥ 2 ರಸ್ತೆಗಳಿದಾವೆ. ಒಂದು ಮುಗುಳ್ಕೋಡ್ ಹಂದಿಗೊಂದು, ಮತ್ತೊಂದು ಕಪಲಗುದ್ದಿ ಹಂದಿಗೊಂದು. ಈ 2 ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರ್ತಾವೆ. ಈ ಕಪಲಗುದ್ದ ಹಂದಿಗೊಂದು ರಸ್ತೆ 5 ಕೋಟಿ ಅನುದಾನದಲ್ಲಿ ಈಗಾಗಲೇ ಶಾಂಕ್ಷನ್ ಆಗೈತಿ, ಟೆಂಡರ್ನೂ ಆಗೈತ್ರಿ. ಈ ಕೆಲವೇ ದಿನಗಳಲ್ಲಿ ನಾವು ಕಾಮಗಾರಿಯನ್ನು ಪ್ರಾರಂಭಿಸ್ತೀವಿ. ಆಮೇಲೆ ಈಗ ಮುಗುಳ್ಕೋಡ್ ಹಂದಿಗೊಂದು ರಸ್ತೆ ಅಂತೂ ಈಗ ವಾಹನ ಸಂಚಾರಕ್ಕೆ ಯೋಗ್ಯವಾಗಿರುವಂಥ ರಸ್ತೆಯಾಗಿರೋದು. ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೊಸ ರಸ್ತೆಯನ್ನು ಶಾಂಕ್ಷನ್ ಮಾಡಿಸ್ತೀವಿ. ಆಮೇಲೆ ನೀವು ತೀರ್ದಾಡ್ ರಸ್ತೆ ಏನೈತಿ, ಇದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತೈತ್ರಿ. ಈಗಾಗಲೇ ಆ ರಸ್ತೆಯನ್ನು ನಮ್ಮ PMJSY ಅನುದಾನದಲ್ಲಿ ತೊಗೊಂಡಿದ್ದಾರೆ. AEE ಅವರು ಬಂದಾರೆ, ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಅರಬೀಶ್ವರ ಅಂತ, ಯೋಜನಾ ವಿಭಾಗ ಚಿಕ್ಕೋಡಿ ಅಂತ. ನನ್ನ ಹೆಸರು ಅರಬೀಶ್ವರ ಅಂತ, ಯೋಜನಾ ಉಪವಿಭಾಗ PMJSY ಉಪವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಚಿಕ್ಕೋಡಿಯಲ್ಲಿ. ಈಗಾಗಲೇ ಶಾಸಕರು ಈ ರಸ್ತೆ ತಗೊಳ್ಳಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ಪ್ರಗತಿಪಥ ಯೋಜನೆ ಅಡಿಯಲ್ಲಿ ನಾವು ಎಸ್ಟಿಮೇಟ್ ಮಾಡಿದ್ದೇವೆ, ಕೇಂದ್ರ ಕಚೇರಿಗೂ ಸಲ್ಲಿಸಿದ್ದೇವೆ. ಅದು ADB ಫಂಡೆಡ್ ಆಗಿರೋದ್ರಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಫಿಲಿಪೈನ್ನಲ್ಲಿ ಅದು, ಅಲ್ಲಿ ಹೋಗಿ ಅಲ್ಲಿಂದ ಅಪ್ರೂವಲ್ ಸಿಕ್ಕ ನಂತರ ಆ ಕೆಲಸ ಪ್ರಾರಂಭ ಆಗ್ತದೆ. ಟೆಂಡರ್ ಮಾಡಿಬಿಟ್ಟು ಪ್ರಾರಂಭ. ಅದು ಸರ್ ಈಗ ನಾವು ಎಸ್ಟಿಮೇಟ್ ಮಾಡಿ ನಮ್ಮ ಹೆಡ್ ಆಫೀಸಿಗೆ ಕಳಿಸಿದ್ದೇವೆ ಸರ್, ಬೆಂಗಳೂರು ಆಫೀಸಿಗೆ. ನೋಡ್ರಿ, ಇದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಸ್ತೆ. ನಮ್ದು PMJSY ಡಿಪಾರ್ಟ್ಮೆಂಟ್. ಜಿಲ್ಲಾ ಪಂಚಾಯತಿಯಿಂದ ನಾವು ಯಾವ ರೋಡ್ ಡೆವಲಪ್ ಮಾಡಬೇಕಲ್ಲ, ಅವ್ರ ಕಡೆ ಅಂತ ಹ್ಯಾಂಡ್ ಓವರ್ ಮಾಡ್ಕೊಂಡು ನಮ್ಮ PMJSY ನಾರ್ಮ್ ಪ್ರಕಾರ ನಾವು ಇದನ್ನ ಮಾಡ್ತೀವಿ. ರೋಡ್ ಡೆವಲಪ್ ಮಾಡಿ ಆದ್ಮೇಲೆ 5 ವರ್ಷ ಮೇಂಟೆನೆನ್ಸ್ ಇರುತ್ತೆ, ನಿರ್ವಹಣೆ ಇರುತ್ತೆ. ಆಮೇಲೆ ಮತ್ತೆ ನಾವು ಜಿಲ್ಲಾ ಪಂಚಾಯತಿಗೆ ಕೊಡ್ತೇವೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಅಂದ್ರೆ ನಮ್ದು ಪ್ರಗತಿಪಥ ಅನುದಾನದಲ್ಲಿ ರೋಡ್ ತಗೊಂಡು ನಾವು ಎಸ್ಟಿಮೇಟ್ ಮಾಡಿ ನಮ್ಮ ಕೇಂದ್ರ ಕಚೇರಿಗೆ ಸಲ್ಲಿಸಿದ್ದೇವೆ. ಅಲ್ಲಿಂದ ಅದು ಫಿಲಿಪೈನ್ನಲ್ಲಿರೋ ADB ಆಫೀಸ್ಗೆ ಹೋಗಿದೆ. ಅಲ್ಲೇ ಅಂದ್ರೆ ಸ್ಟೇಟ್ ಪಾಲಿಸಿ ಇರೋದ್ರಿಂದ ಎಲ್ಲ ಸ್ಟೇಟ್ದು ಎಸ್ಟಿಮೇಟ್ ಒಮ್ಮೆ ಹೋಗ್ತಾವೆ ಅಲ್ಲಿ. ಇದಕ್ಕೆ ADB ಇದಕ್ಕೆ ಅಲ್ಲಿ ಒಮ್ಮೆ ಅವರು ಟೋಟಲ್ ಇಡೀ ಸ್ಟೇಟ್ದು 7,000 ಕಿಲೋಮೀಟರ್ ಸ್ಯಾಂಕ್ಷನ್ ಕೊಡೋರು. ಅದು ಇಮಿಡಿಯೇಟ್ ಆದ ತಕ್ಷಣ ನಾವು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡ್ತೇವೆ. ಅದ ಏರಿಯಾ ಅದ ಸರ ನೀ ಅಣ್ಣಾರ ಒಂದ್ 5 ನಿಮಿಷ ಮಾತಾಡಕ್ರಿ ಸರ. ನೀವೇನ್ ಮಾಡತ್ತೀರಿ ಸರ? ಇಡೀ ರಾಜ್ಯ ಸುದ್ದಿ ಹಿರಿಯರ ಒಂದ್ 5 ಮಿನಿಟ್ ನಿಮ್ಮನ್ನ ನಾವು ಇಡೀ ರಾಜ್ಯ ಸುದ್ದಿ ಕೇಳತ್ತಿಲ್ಲ ಸರ. ಈ ಹನಗುಂದಿಂದ ತೇರ್ದಾಳಕ್ ಹೋಗೋ ರೋಡ್ ಸುದ್ದಿ ಕೇಳತ್ತೀವ್ರಿ. ಮೇನ್ ರೋಡ್ ಐತಿ, ಜಡ್ಪಿಯಾಗ ಐತಿ ಸರ. ನೀವು ಎಸ್ಟಿಮೇಟ್ ಮಾಡಿ ಕಳಿಸ್ಯಾರಿ, ಎಂದ್ ಕಳಿಸ್ಯಾರು ಆಮೇಲೆ ಸರ್ ಗೊತ್ತಿಲ್ಲ. ನಮಗೇನ್ ಬೇಕಾಗೈತಿ ಸರ, ರಾಜ್ಯದಾಗ ಯಾವಾಗಾರ ಆಗ್ಲಿ ಈ ರೋಡ್ 2 ದಿನದಾಗ ಮಾಡ್ತೀರಿ, ಒಂದು ಟೈಮಿಂಗ್ ಬೇಕಾಗಿತ್ತು ಸರ್. ಯಾಕಂದ್ರ ನೀವ್ ಏನ್ ಮಾತಾಡತ್ತೀರಿ ಅಂದ್ರೆ ಸರ್, ಸಣ್ಣ ಹುಡುಗರು ಒಂದು ಚಾಕ್ಲೇಟ್ ಕೊಟ್ಟಂಗ ಮಾತಾಡತ್ತೀರಿ. ಸಣ್ಣ ಹುಡುಗರು ಚಾಕ್ಲೇಟ್ ಅಂದ್ರೆ ಏನ್ ಹೇಳಿ ಸರ? ಏನ್ ಮಾಡತ್ತೀರಿ ಅಂದ್ರ ಸರ, ಒಂದ್ ಚೈನಾ ಇಕ್ಕಿರ್ತಾನ ಸರ್. ಮಗ ಅಪ್ಪ ಬೇಕಾಗಿ ಮಕ್ಕ ಪ್ರೀತಿಯಿಂದ ಹುಟ್ಟಿರ್ತೈತಿ, ಮಗ ಚೈನಾ ಇಕ್ಕಿರ್ತೈತಿ. ಕಾಳು ಏನ್ ಮಾಡ್ತಾನ, ಅದನ್ನ ಹೆಂಗ್ ಹೊಡಿಬೇಕು ಪಪ್ಪ ನೀ ಬಾಳ್ ಸಣ್ಣ ತಳಿ 2 ರೂಪಾಯಿ ಚಾಕ್ಲೇಟ್ ಕಿಸ್ಯಾಗ ಹಾಕಿ ಆ ಚೈನಾ ಹೊಡೆದಂಗ ಮಾಡತ್ತೀರಿ ಸರ. ನಮಗೇನ್ ಮೊದಲ ಡಬಲ್ ರೋಡ್ ಇರ್ತದ ಸರ, ಈಗ ಸಿಂಗಲ್ ರೋಡ್ ಯಾಕಾತು ನೋಡ್ರಿ. ನೀವು ಇಲ್ಲಿ ಬಂದ್ ಕೆಲಸ ಮಾಡಕ್ ಬಂದ 2 ದಿನ ಸರ, ಇಲ್ಲಿ ಡ್ಯೂಟಿಗೆ ನಿಮ್ಗೆ ನೌಕರಿ ಬಂದ ಯಾಕೆ ತಿಳ್ಕೊಂಡು ಈಗ ತಿಂಗಳದ 2 ತಿಂಗಳದಾಗ ಬಂದಿರಿ ಅಂದ್ರೆ ನಿಮಗೂ 10 ಸರ. ನೀವು ಡ್ಯೂಟಿ ಮಾಡಕಂತ 2 ದಿನ ಆಯ್ತು, ಎಸ್ಟಿಮೇಟ್ ಕಳಿಸಿ 2 ದಿನ ಆಯ್ತು. ಇವರೆಲ್ಲ ಹೇಳ್ತಾರೆ 15 ವರ್ಷದ ರೋಡ ಆಗಿಲ್ಲ ಅಂತ ಹೇಳ್ತಾರೋ. 15 ವರ್ಷ ತಕ್ಕ ಅಧಿಕಾರಿಗಳೇನು ಮನ್ಕೊಂಡಿರೇನ, ಮಾನ ಮರ್ಯಾದೆ ಇತ್ತೇನ ಅಂತೇಳಿ ಇಲ್ಲಿ ರೈತರು ಪ್ರಶ್ನೆ ಮಾಡ್ತಾರ ಸರ. ಅದಕ್ಕೆ ಉತ್ತರ ಕೊಡ್ರಿ ಸರ, ದಯವಿಟ್ಟು ತೆಗೆದ್ ನೋಡ್ರಿ ಸರ. ನೀವು ಬಂದ್ 2 ದಿನ ಆಗೈತೆ ಹೇಳ್ರಿ. ನಾವು ಮಾಡಿಲ್ಲ, ನಾವು ಮಾಡಿಲ್ಲ. ಆಕ್ಚುಲಿ ನಾನು ಇಲ್ಲಿ ಬಂದ 6 ತಿಂಗಳಾಗಿದ್ದೆ. ಸಬ್ ಡಿವಿಷನ್ಗೆ ನಮ್ಮ ವ್ಯಾಪ್ತಿಯಲ್ಲಿ ರಾಯಬಾಗ್ ತಾಲೂಕು ಅಂತ ಬರೋದಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ತಾಲೂಕು, ರಾಯಬಾಗ್ ತಾಲೂಕು. ಅಧಿಕಾರಿಗಳು ಮಾತಾಡ್ತಾರೆ, ಹೆಂಗೆ ಮಾಡ್ತಾರೆ? ಈ ಯೋಜನೆ ಅಡಿಯಲ್ಲಿ ಇದು ರಾಯಬಾಗ್ ತಾಲೂಕು ಅಂತ ಬರೋದಿಲ್ಲ.
ಹತ್ತನೇ ತಾಲೂಕು ಬರುತ್ತೆ, ಚಿಕ್ಕೋಡಿ ತಾಲೂಕು ಬರುತ್ತೆ, ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಂತ ಹೆಂಗೆ ಅನುದಾನ ಬರ್ತದಲ್ಲ ಅದ್ರ ಮೇಲೆ ನಾವು ವರ್ಕ್ ಸೆಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಇದು ಜಿಲ್ಲಾ ಪಂಚಾಯತಿದಲ್ಲಿ ಇರೋದ್ರಿಂದ ಅವರು ಏನು ಮಾಡಿದಾರೆ ನಮಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಈಗ ನಮಗೆ ಶಾಸಕರು ಈ ರೋಡ್ ತಗೋರಿ ಭಾಳ ಕೆಟ್ಟಿದೆ ಅಂದಿದ್ದಕ್ಕೆ ನಾವು ಈ ರೋಡ್ ತಗೊಂಡು ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಆಮೇಲೆ ನಮ್ದು ಒಬ್ಬರದ ಅಂದ್ರೆ ಇದು ಹಂದಿಗಂತೂ ತಾಲೂಕು ಬಾರ್ಡರ್ ಮಟ್ಟ ಒಂದೇ ರೋಡ್ ಈಗ ನಮ್ಮ ಹೆಡ್ ಆಫೀಸ್ ನಿಂತ್ರೆ ಸ್ಯಾಂಕ್ಷನ್ ಆಗಲ್ಲ. ಯಾಕಂದ್ರೆ 7,500 ಕಿಲೋಮೀಟರ್ ಪ್ರಗತಿ ಪಥ ಯೋಜನೆಯಲ್ಲಿ ನಾವು ತಗೋತಾ ಇದ್ದೇವೆ. ಎಲ್ಲಾನು ಎಸ್ಟಿಮೇಟ್ ADB ಹೋಗ್ಬೇಕು. ಈಗ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ವಿಭಾಗದಿಂದ ಆಲ್ರೆಡಿ ನಾವು ಕಳಿಸಿದ್ದೇವೆ ಎಸ್ಟಿಮೇಟ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ನಾವು ಹಡಿಸಿದಲ್ರಿ, ಅದು ಹಡಿಸಿದ್ ನಾವಲ್ಲ. ಇಲ್ಲ, ಒಂದ್ ನಿಮಿಷ ತಡ್ರಿ, ಹೇಳ್ತಲ್ರಿ. ಈಗ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಯಾರು ಮಾತಾಡಿದ್ರಿ? ಉಳಿದ ರಸ್ತೆ ಜೆಡ್ಪಿಗೆ ಬರ್ತಾರೆ. ಮತ್ತೆ ಜೆಡ್ಪಿ ಅಂಡರ್ದಾಗ ಬಂದಂತ ರಸ್ತೆಯನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತಂದ್ರೆ PNGSY ಹೇಳ್ರಲ್ಲ ಇವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ರಸ್ತೆ ಡೆವಲಪ್ಮೆಂಟ್ ಏನ್ ಬೇಕೈತ್ರಿ? ಏನು ಎಸ್ಟಿಮೇಟ್ ಮಾಡಿದಾರಲ್ಲ ಅದನ್ನ ಹ್ಯಾಂಡ್ ಇನ್ನೂ ಓವರ್ ನಡ್ದತ್ರಿ ಇಲ್ಲಿ. ಹ್ಯಾಂಡ್ ಓವರ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡಿದಾರೆ ಅವ್ರು. ಆಯ್ತಾಯ್ತು, ಓಕೆ. ನಂತರ ಅದನ್ನ ಈ ಇಲಾಖೆಯಿಂದ PNGSYದವರಾಗ್ಲಿ ಜೆಡ್ಪಿಯಿಂದಾಗ್ಲಿ ಯಾರು ಅದನ್ನ ಅಡ್ಡಿಲ್ಲ. ದಯವಿಟ್ಟು ಹೇಳ್ರಿ, ಇಲ್ಲಿ ಸರ್ ಯಾರು ಹಡ್ಡಿಲ್ಲ ಅಂತ ಅನ್ಬೇಡ್ರಿ. ಹಡ್ಡಿದಾಗನ ಇಷ್ಟೆಲ್ಲ ಜನ ಹೇಳತ್ತಾರ. ನಿಲ್ರಿ ಅಣ್ಣ, ನಿಮ್ ಸಲುವಾಗಿ ನಾವು ಮಾತಾಡೋದಿಲ್ಲ. ನೋಡ್ರಿ ಹಡ್ಡಾರಿಲ್ರಿ. ದಯವಿಟ್ಟು ಸರ, ಯಾರೋ ಪೇಟ್ರವ್ರು ಬಂದು ಇಲ್ಲಿ ನೋಡಿ ಸರ ಅಡ್ಡಾರನ್ ಸರ ಅಡ್ಡಾರಿಲ್ಲ ನಿಮಗೂ ಗೊತ್ತಾಕೈತಿ ಸರ ಈ ಕಡೆ ಕೇಳ್ರಿ. ನೀವು ಕಲ ಬಾಯ್ ಮಾಡ್ರು ಅಂದ್ರ ಅಧಿಕಾರಿಗಳಿಗೆ ಅನುಕೂಲ ಆಕೈತ್ರಿ. ಸ್ವಲ್ಪ 5 ಮಿನಿಟ್ ಸಮಾಧಾನ ಸರ. ಈಗ ನಾವು ನೀವು ಕೂಡಿ ಹೋಗುಣು. ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಬಂದಾರು. ಒಂದ್ ಸ್ವಲ್ಪ ಇದಾಗ ಕುಡ್ದ ಯಾವ್ದ್ ಬೇಕಾದ್ರೆ ಅವ್ರು ಕೇಸ್ ಮಾಡ್ತಾರ್ರಿ ಸರ್. ದಯವಿಟ್ಟು ಅಲ್ಲಿ ಹೋಗುನು. ಯಾರು ಅಡ್ಡಾರಲ್ಲ, ಹಡ್ಡಿ ಹಾಕ್ಬಿಟ್ಟಾರಲ್ಲ ಅವ್ರ ಮ್ಯಾಗ ಯಾಕೆ ಕ್ರಿಮಿನಲ್ ಕೇಸ್ ಮಾಡ್ತಾರಲ್ಲ ಇವತ್ತು ಕೇಸ್ ಮಾಡ್ಬಿಡ್ರಿ. ಆಗ್ಬೇಕು ಸರ್. ಇನ್ನೊಂದು ಅವ್ರಿಗೆ ಹಾಡಿದವ್ರ ಮೇಲೆ ಕೇಸ್ ಆಗ್ಬೇಕು ಸರ. ನಿಲ್ರಿ, ನೀವು ಮಾತಾಡಕ್ರಿ ಸರ. ಅದ ಅಧಿಬದ್ಧರು ಮಾತಾಡಕ್ರಿ, ಅದ ನೋಡ್ರಿ. ನಿಮ್ಮ ಮಾತಾಡಕ್ರಿ ಸರ್, ಮೈ ಕೊಟ್ಟೆ ಮಾತಾಡಕ್ರೆ. ಇನ್ನೊಂದ್ ಸರ, ಆ ರೋಡ 2 ದಿನದಾಗ ರಿಪೇರಿ ಮಾಡ್ತೀರಿ ಅನ್ನೋದು ಈ ಜನ ಸನ್ಮುಖದಾಗ ಬಗೆಹರಿಬೇಕು. ಹೌದಲ್ರಿ ಸರ? ಕಂಪ್ಲೇಂಟ್ ಮಾಡ್ತಾರ, ನಮಗ ಯಾವಾಗ ಕೆಲಸ ಮಾಡಿಕೊಡ್ತಾರ ಅಂತ ಕೇಳಾಯ್ತು ಅಷ್ಟೇ. ಯಾವಾಗ ಮಾಡಿಕೊಡ್ತಾರೆ ಹೇಳ್ರಿ ಸರ್? ಒಂದ್ ನಿಮಿಷ ಹೇಳ್ತಾನೆ ಕೇಳಿ. ಈಗ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ಅಂದ್ರೆ PRE ಇಲಾಖೆ ಅಂತ ಬಂದೈತ್ರಿ. PRE ಇಲಾಖೆದವರು ಅವ್ರ AW ಅವರು ಬಂದಿಲ್ಲ. ಅವ್ರ ಫೋನ್ ಹಚ್ತಂದ್ರೆ ಮಾತಾಡೋಣ. ಅಂದ್ರೆ ಆ ರಸ್ತೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. PNGSY ಆ ರಸ್ತೆಯನ್ನ ಡೆವಲಪ್ಮೆಂಟ್ ಮಾಡೋದಿತ್ತಂತಂದ್ರ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ. ಇವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡ ನಂತರ ಡೆವಲಪ್ಮೆಂಟ್ ಮಾಡಿ ಅದ ನಿರ್ವಹಣೆ ಪೀರಿಯಡ್ ಮುಗಿಯುವವರೆಗೆ ಇವ್ರ ಆದಿಂದಾಗ ಬಂದಿರ್ತೈತಿ. ನಿರ್ವಹಣೆ ಪೀರಿಯಡ್ ಮುಗಿದ ತಕ್ಷಣ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಇವರು ಹಸ್ತಾಂತರಿಸ್ತಾರೆ. ಆದ್ರೆ ಈಗ ಅದಕ್ಕೆ ಆನ್ಸರ್ ಮಾಡೋದಕ್ಕಾಗಿ ನಾನು ಮತ್ತು ಶಿವರಾಜ್ ಸಾಹೇಬ್ರು ಅಪ್ರಸ್ತುತಿಗೆ ಇಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಅವ್ರನ್ನ ಕರ್ಸೋನೀಗ ಅವ್ರು ಮಾತಾಡ್ತಾರ. ಅದು ಏನಾಗೈತೆ ಅನ್ನೋದು ಅವ್ರು ಕೇಳ್ಕೊಳ್ಳೋಣ. ಅವ್ರ ಅದಕ್ಕೆ ಆನ್ಸರ್ ಮಾಡ್ತಾರೆ. ಆ ರೋಡ್ ಯಾರು ಸಂಬಂಧಪಡುತ್ತೆ ಅವ್ರು ಕರ್ಸ್ರಿ. ಡಾಂಬರ್ ಈ ಕಡೆ ಮತ್ತು